ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಏನಪ್ಪ ಇದು ಇಷ್ಟೊಂದು ಬ್ಯೂಟಿಫುಲ್ ವ್ಯೂಸ್ ಗ್ರೀನರಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಎಸ್ ಫ್ರೆಂಡ್ಸ್, ಇವತ್ತು ನಾನು ಸಕಲೇಶಪುರ ಸೈಡಲ್ಲಿ ಸಿಗುವಂಥ ಬ್ಯೂಟಿಫುಲ್ ವ್ಯೂಸ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಸಲ ನಾನು ಕುಕ್ಕೆ ಸುಬ್ರಹ್ಮಣ್ಯ ಟ್ರಾವೆಲ್ ಬ್ಲಾಗ್ ಮಾಡಿದ್ದಾಗ ನಾನು ನಿಮಗೆ ಹೇಳಿದ್ದೆ, ಇಲ್ಲಿ ಬ್ಯೂಟಿಫುಲ್ ವ್ಯೂಸ್ನ ನಾವು ನೋಡ್ತಾ ಇದ್ದೀವಿ. ಆನ್ ದಿ ವೇ ಟ್ರಾವೆಲ್ ಮಾಡಬೇಕಾದ್ರೆ, ಅದು ಟ್ರೈನ್ನಲ್ಲಿ ನಾವು ಜರ್ನಿ ಮಾಡಬೇಕಾದ್ರೆ ಬ್ಯೂಟಿಫುಲ್ ವ್ಯೂಸ್ನ ನಾವು ನೋಡಿದ್ವಿ. ನಾವು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿದ್ರಿಂದ ನಾವು ಹಾಸನ್ ರೂಟಲ್ಲಿ ಹೋದ್ವಿ ಅಂತಲೂ ಕೂಡ ಹೇಳಿದ್ದೆ ನಾನು. ಸೊ ಅದನ್ನೆಲ್ಲ ನಾವು ಸಪ್ರೇಟ್ ವೀಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ. ಸೊ ಅದಕ್ಕಾಗಿ ನಾನು ಇವಾಗ ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ 4 ಪ್ಲೇಸ್ದು ವ್ಯೂಸ್ನ ನಾನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಬಲ್ಲುಪೇಟೆ ಇರ್ಬೋದು, ಅದಾಗಿದ್ದ ನಂತರ ಸಕಲೇಶಪುರ ವ್ಯೂಸ್ ಇರ್ಬೋದು. ವ್ಯೂಸ್ ಸೂಪರಾಗಿದೆ. ಆ್ಯಂಡ್ ಜೊತೆಗೆ ಅದಾದಮೇಲೆ ಡೋನಿಗಲ್ ಅಂತ ಒಂದು ಸಿಗುತ್ತೆ, ಅಲ್ಲೂ ಕೂಡ ಸೂಪರಾಗಿರುತ್ತೆ ನೋಡೋದಕ್ಕೆ. ಒಂದೊಂದು ಪಾಯಿಂಟಲ್ಲೂ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಈ ಒಂದು ವ್ಯೂ ಪಾಯಿಂಟ್ಸ್ನ ನೋಡಿ. ಅದು ನಮಗೆ ಟ್ರೈನಲ್ಲಿ ಹೋದ್ರಂತೂ ಇನ್ನೂ ಸಕ್ಕತ್ತಾಗಿ ಸಿಗುತ್ತೆ. ನಾವು ನೋಡೋದಕ್ಕೆ ಸೂಪರಾಗಿರುತ್ತೆ. ನೋಡೋದಕ್ಕಂತೂ ತುಂಬಾ ಎಂಜಾಯ್ ಮಾಡ್ತೀವಿ. ಈವನ್ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲೀಸ್ ಜೊತೆ ಹೋದ್ರೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ಬೋದು. ಅದಾಗಿದ್ದ ನಂತರ ನಮಗೆ kadagaravalli ಅಂತ ಒಂದು ಕೂಡ ಸಿಗುತ್ತೆ. ಆ ಪಾಯಿಂಟಲ್ಲೂ ಅಷ್ಟೇ, ಆ ರೈಲ್ವೆ ಸ್ಟೇಷನ್ ಮುಗಿಸಿದ ನಂತರ ನಾವು ಜರ್ನಿ ಮಾಡ್ತಾ ಇರಬೇಕಾದ್ರೆ ಅಲ್ಲೂ ಕೂಡ ಸಕ್ಕತ್ತಾಗಿರುತ್ತೆ. ನಾವು ಒಂದೊಂದು ವ್ಯೂನ ನೋಡಬೇಕಾದ್ಲಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಯಾವ್ಯಾವ ಥರ ಇದೆ ವ್ಯೂ ಪಾಯಿಂಟ್ಸ್ ಅಂತ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಕಂಪ್ಲೀಟ್ ವಿಡಿಯೋ ನೋಡೋಣ. ಸೊ ಎಲ್ಲೆಲ್ಲಿ ವ್ಯೂ ಪಾಯಿಂಟ್ಸ್ ಯಾವ್ಯಾವ ಥರ ಇದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ.
ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಜೊತೆಗೆ ಕಾಡು ಮಧ್ಯೆ ಎಲ್ಲ ನಾವು ಟ್ರೈನಲ್ಲಿ ಜರ್ನಿ ಮಾಡ್ತೀವಿ. ಸೊ ಇದು ಚಾನ್ಸ್ ಸಿಗೋದು ಈ ರೀತಿ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡಿದಾಗ ಮಾತ್ರ. ಸೊ ಇಂಥದ್ದೆಲ್ಲ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಕಾಡು ಮಧ್ಯೆ ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಷ್ಟೊಂದು ಹಚ್ಚು ಹಸಿರನ್ನ ನಾವು ನೋಡೋದಕ್ಕೆ ಈ ರೀತಿಯೇ ಸಾಧ್ಯ ಆಗೋದು. ಸೊ ಇದನ್ನು ಕಂಪ್ಲೀಟ್ ನಾವು ಎಂಜಾಯ್ ಮಾಡೋದಕ್ಕೆ ಆ್ಯಂಡ್ ಜೊತೆಗೆ ಇಷ್ಟು ಚೆನ್ನಾಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇದೊಂದೇ ಸಾಧ್ಯ ಆಗುತ್ತೆ. ಸೊ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ಜಸ್ಟ್ ಒಂದು 4 ವ್ಯೂ ಪ್ಲೇಸಸ್ನ ನಾನು ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ 2-3 ಇದ್ದಾವೆ ವ್ಯೂ ಪಾಯಿಂಟ್ಸು. ಸೊ ಆ ಪ್ಲೇಸಸ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ನ ಡಿಸ್ಕ್ರಿಪ್ಷನ್ನು ಕೂಡ ಚೆಕ್ ಮಾಡ್ತಾ ಇರ್ಬೋದು. ಸೊ ನಾನು ಕೆಲವೊಂದಷ್ಟು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಯಾರಾದರೂ ಕುಕ್ಕೆ ಸುಬ್ರಹ್ಮಣ್ಯ ವ್ಲಾಗ್ನ ನೀವು ಟ್ರಾವೆಲ್ ವ್ಲಾಗ್ನ ನೋಡಿಲ್ಲ ಅಂತಂದರೆ ನೀವು ಅಲ್ಲಿ ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಬೋದು, ನೀವು ಅಲ್ಲೋಗಿ ನೋಡ್ಬೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.